ಗಣೇಶ್ ಅವರೇ ನೋಡಿ, ಚಿತ್ರೋದ್ಯಮದಲ್ಲಿ ಇರ್ತಕ್ಕಂಥ ಅದರಲ್ಲೂ ಸೆಲೆಬ್ರಿಟಿಗಳಿಗೆ ಸಹವಾಸ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ. ಯಾಕಂತಂದ್ರೆ ಒಂದು ಚಿಕ್ಕ ತಪ್ಪು ನಡೆಯನ್ನು ಕೂಡ ಗಮನಿಸುವ 1000 ಕ್ಯಾಮ್ರಾಗಳಿರುತ್ತೆ. ಮಾಧ್ಯಮಗಳನ್ನ ಹೊರತುಪಡಿಸಿಯೂ ಸೋಷಿಯಲ್ ಮೀಡಿಯಾ ಈಗ ಎಷ್ಟು ಆಕ್ಟಿವ್ ಇದೆ, ಸಹವಾಸ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸಹವಾಸ ಬರೀ ಚಿತ್ರರಂಗಕ್ಕೆ ಅಲ್ಲ, ಪ್ರತಿಯೊಬ್ಬರು ಸಹವಾಸ ಬಹಳ ಇಂಪಾರ್ಟೆಂಟು. ಸಹವಾಸ ದೋಷ ಇದ್ದರೆ ಅವ್ರು ಯಾರು ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಅದರದ್ದು ಒಪ್ಪುಗಳನ್ನ ಅವರು ಅನುಭವಿಸ್ಬೇಕಾಗತ್ತೆ. ಪ್ರಕಾಶ್ ಬಾಬು ವಿಷಯಕ್ಕೆ ಬಂದಾಗ ಎಲ್ಲರೂ ಪ್ರಚಾರಕ್ಕೋಸ್ಕರ ಮಾಡಲ್ಲ, ಅವ್ರ ಅಭಿಮಾನ. ಈಗ ಅವರ ವೈಯಕ್ತಿಕ ಅಭಿಮಾನ ನಾವು ಪ್ರಶ್ನೆ ಮಾಡೋಕ್ಕಾಗಲ್ಲ. ಹಾಗಾದರೆ ನೀವು ಅದನ್ನು ತೋರಿಸೋದು ತಪ್ಪು ಅಂದರೆ ನೀವು ಅದನ್ನು ಕವರೇಜ್ ಮಾಡೋಕೆ ಹೋಗ್ಬಾರ್ದು. ನೀವು ತಪ್ಪಾಗುತ್ತದಲ್ವಾ? ನೀವು ಅದನ್ನು ಪ್ರಚಾರ ಮಾಡ್ತಾರೆ ಅಂದಾಗ ಸಮಾಜ ಏನಿದೆ, ಸಮಾಜದಲ್ಲಿ ಇರುವವರು ಏನ್ ಮಾಡ್ತಿದ್ದಾರೆ ಅದನ್ನ ತೋರಿಸೋದು ನಮ್ಮ ವೃತ್ತಿ. ಎಲ್ಲವೂ ಪ್ರಚಾರಕ್ಕೆ ಅನ್ಕೊಂಡೆ ನಾವು ಭಾವಿಸಕ್ಕಾಗಲ್ಲ. ಯಾಕಂದ್ರೆ ದರ್ಶನ್ ಅವ್ರೀಗ ಕೊಲೆ ಮಾಡಿದಾರೆ ಅನ್ನೋದಕ್ಕೆ ಪ್ರೂಫ್ ಸಿಕ್ಕಿಲ್ಲ. ಇನ್ನು ಆರೋಪಿ ಸ್ಥಾನದಲ್ಲಿ ಇದ್ದಾರೆ ಅಷ್ಟೇ. ಅವ್ರು ಅಷ್ಟು ಕ್ರೂರವಾಗಿ ಆಗಿರ್ಬೋದೆಲ್ಲ ಮಾಧ್ಯಮದಲ್ಲಿ ತೋರಿಸಿದೆ, ಎಲ್ಲ ಕಡೆ ನೋಡಿದ್ದೀವಿ, ಪೊಲೀಸ್ ರಿಪೋರ್ಟ್ ಬಂದಿದೆ. ಬಟ್ ಪೊಲೀಸ್ ರಿಪೋರ್ಟ್ವರೆಗೂ ಎಲ್ಲೂ ದರ್ಶನ್ ಹೊಡೆದಿದ್ದಾರೆ ಅಂತಿಲ್ಲ. ಹಾಗಾಗಿ ಅಭಿಮಾನಿಗಳು ಆ ಹೊಡೆದಿಲ್ಲ ಅನ್ನೋದು ನಿಜ ಆಗಲಿ ಅನ್ನೋ ಕಾರಣಕ್ಕೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವ್ರವ್ರ ವೈಯಕ್ತಿಕ ಹಕ್ಕದು, ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕು. ಅದನ್ನೇ ಪ್ರಚಾರ ಅನ್ಕೋಬೇಕು ನಾವು. ಅವರ ಒಂದು ಮನಸ್ತೃಪ್ತಿಗೆ, ಅವರ ಒಂದು ಶಾಂತಿಗೆ ನಾವು ಏನೇ ಆದ್ರೂ, ಯಾರೇ ಆಗಲಿ ಪ್ರಪಂಚದಲ್ಲಿ ಯಾರೇ ಆಗಲಿ, ಏನೇ ತಪ್ಪು ಮಾಡಲಿ ಅಥವಾ ಏನೇ ಒಳ್ಳೇದು ಏನು ಪ್ರಾರ್ಥನೆ ಮಾಡ್ತೀವಿ, ದೇವರೇ ಒಳ್ಳೇದು ಮಾಡಪ್ಪ ಅಂತಾನೆ. ಅದು ಪ್ರಚಾರ ಆಗುತ್ತಾ? ಅದು ಪ್ರಚಾರ ಆಗಲ್ಲ. ಅದು ಅವ್ರ ವೈಯಕ್ತಿಕ, ಅದು ವೈಯಕ್ತಿಕ ಹಕ್ಕು. ಸುತ್ತ ಇದ್ದ ಜನರಿಂದಲೇ ದರ್ಶನ್ ಅವ್ರು ಏನ್ ಮಾಡಿದ್ರು ಸರಿ ಅನ್ನೋ ರೀತಿಯಲ್ಲಿ ವಾತಾವರಣ ಅದು ತಪ್ಪಿರ್ಬೋದು ಒಪ್ಕೋತೀನಿ ನಾನು. ಯಾಕೆ ಸಾವಸಿನ ಸನ್ಯಾಸಿ ಕೆಟ್ಟ ಅಂತಾರಲ್ಲ, ಜೈ 2 ಪೇಕ್ ಜಾಸ್ತಿ ಹೊಡೆದಿದ್ದ ಅಣ್ಣ ಅದಕ್ಕೆ ಹೊಡೆದ ಜೈ. 2ನೇ ಹೆಂಡತಿ ಯಾಕೆ ಮನೆಯಲ್ಲಿ ಎಷ್ಟೋ ಜನಕ್ಕಿರಲ್ವ 2ನೇ ಹೆಂಡತಿ, ಇದನ್ನು ಕೂಡ ಬೆಂಬಲಿಸೋದು ಇದೇನ್ ಅಭಿಮಾನ, ಇದೇನ್ ಗೆಳೆತನ? ಅದು ಒಂದು ಎಲ್ಲರೂ ಎಲ್ಲ 99% 100% ಅಭಿಮಾನಿಗಳು ಆ ಥರ ಮಾಡಲ್ಲ. ಅದನ್ನು ಏನೋ ಕೆಲವ್ರಿಗೆ ಮಾಹಿತಿ ಕೊರತೆಯಿಂದ ಅದನ್ನು ಆ ಥರ ಹೇಳ್ಬೋದು ಅಷ್ಟೇ ಹೊರತು, ಯಾರೋ ಸ್ವಂತ ಹೆಂಡತಿಗೆ ಹೊಡೆದಿದ್ದನ್ನ ಅಥವಾ ಬೇರೆ ಹೆಂಗಸ್ರಿಗೆ ಹೊಡೆದಿದ್ದನ್ನ ಅದನ್ನು ಒಪ್ಕೊಳ್ಳೋ ಮನಸ್ಥಿತಿಲಿ ಯಾರೂ ಇಲ್ಲ. ಅದು ಒಪ್ಕೊಳ್ಳಬಾರ್ದು ಅದು. ಹಾಗಾಗಿ ಅದನ್ನು ಅಷ್ಟು ನಾವು ಒಂದು ವಿಚಾರ ಇಲ್ಲಿ ಡಿಸ್ಟರ್ಬ್ ಮಾಡ್ತೀನಿ. ಯಾಕಂದ್ರೆ ನಾನು ನಿಮ್ಮ ಫೇಸ್ಬುಕ್ ಫಾಲೋವರ್. 4 ದಿನದಿಂದ ನಿಮ್ಮ ಪೋಸ್ಟ್ ನಾನು ನೋಡಿದ್ದೆ, ಅದಕ್ಕೆ ಓಪನ್ ಮಾಡ್ಕೊಂಡು ಕೂತ್ಕೊಂಡೆ. ಈಗ ವಿನಾಶಕಾಲ ವಿಪರೀತ ಬುದ್ಧಿ ಅಂತ ಹಾಕಿದಿರಿ. ಅದಕ್ಕೆ ಒಬ್ಬ ವ್ಯಕ್ತಿಯ ವಿನಾಶವು ಹತ್ತಿರ ಬಂದಾಗ ಪ್ರತಿಯೊಬ್ಬರ ಉತ್ತಮ ಸಲಹೆ ಕೂಡ ಅವನಿಗೆ ಕೆಟ್ಟದಾಗಿ ತೋರುತ್ತೆ ಅಂತೇಳಿ. ಈ ಕಳೆದ 4-5 ವರ್ಷದಲ್ಲಿ ತುಂಬ ಜನ ಅವರಿಗೆ ಸಲಹೆ ಕೊಟ್ಟಂಥವ್ರು ತುಂಬ ಜನ ಇದ್ರು. ಅದೆಲ್ಲವೂ ಕೂಡ ಅವರ ವಿನಾಶ ಹತ್ತಿರ ಅಂತ ಇದ್ದಾಗ ಎಲ್ಲವೂ ಕೂಡ ಕೆಟ್ಟದಾಗಿ ಕಾಣಿಸ್ತಾ ದರ್ಶನ್ ಅವ್ರಿಗೆ. ಅದು ನಾನು ಜನರಲ್ ಆಗಿ ಪೋಸ್ಟ್ ನಾನು ಹಾಕೋ ಪೋಸ್ಟ್ ಇಷ್ಟು ಒಂದು ಪ್ರಭಾವ ಬೀರುತ್ತೆ ಅಂದಾಗ ಒಳ್ಳೆ ಥರನೂ ಅದೇ ಪ್ರಭಾವ ಬೀರಲಿ. ಈಗ ಮೇಡಮ್ ಹೇಳಿದ್ರು, ದರ್ಶನ್ ಅವರಲ್ಲಿ ಇವತ್ತು ಹಲವಾರು ಬದಲಾವಣೆ ಕಂಡಿದೆ. ಅವರು ಜೈಲಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ, ಬುಕ್ಗಳು ಓದ್ತಾ ಇದ್ದಾರೆ. ಒಂದು ಮನ ಪರಿವರ್ತನೆ ಇರ್ಬೋದು. ಏನೋ ಅವ್ರು ಮಾಡಿದಾರೋ ಅಥವಾ ಅವ್ರ ಸಂಗಡಿಗರಿಗೆ ಮಾಡಿದಾರೋ, ಸಂಗಡಿಗರಿಗೆ ಉಳಿಸೋದಕ್ಕೆ ಆ ಥರ ಮಾಡ್ತಾ ಇದ್ದಾರೋ, ಏನೋ ಒಂದು ಇರ್ಬೋದು ಸನ್ನಿವೇಶ. ಅದು ನ್ಯಾಯಾಲಯ ಇದೆ, ನ್ಯಾಯ ತೀರ್ಮಾನ ಮಾಡುತ್ತೆ, ಸಾಕ್ಷ್ಯಾಧಾರಗಳ ಮೇಲೆ ತೀರ್ಮಾನ ಆಗುತ್ತೆ. ಏನಾದರೂ ಆಗಲಿ, ಅವ್ರು ಅಪರಾಧ ಮಾಡಿದ್ರೆ ಈಗ ಒಂದು ನಾವು ನಡೆದಿದ್ದೆ ಹೇಳ್ತಾರೆ. ಪ್ರಕಾಶ್ ಬಾಬು ಅದೇ ಹೇಳ್ತಾ ಇದ್ರು, ನಡೆದಿದ್ದೇ ದಾರಿ ಅಂತೇಳಿ ಹೋಗ್ತಾ ಇದ್ರು. ಇರ್ಬೋದು. ಈಗ ಅದಕ್ಕೆ ಬ್ರೇಕ್ ಬಿದ್ದಿದೆ. ಇಡೀ ಸಮಾಜಕ್ಕೆ ಒಂದು ಗೊತ್ತಾಗಿದೆ, ನೆಲದ ಕಾನೂನಿಗಿಂತ ಯಾರು ದೊಡ್ಡವರಲ್ಲ ಅನ್ನೋದು ಪ್ರೂವ್ ಆಗಿದೆ. ಎಂತ ದೊಡ್ಡ ಸೆಲೆಬ್ರಿಟಿ ಆಗಲಿ, ಎಂತ ದೊಡ್ಡ ರಾಜಕೀಯ ವ್ಯಕ್ತಿ ಆಗಲಿ, ನಮ್ಮ ನೆಲದ ಕಾನೂನು ಎಲ್ರಿಗೂ ಒಂದೇ ಅನ್ನೋದನ್ನ ಪ್ರೂವ್ ಮಾಡಿದೆ. 90 ಸೆಕೆಂಡ್ ಬ್ರೇಕ್ ಇದೆ. ಬ್ರೇಕ್ ಇಂದ ಬಂದ್ಮೇಲೆ ಮೋಹನ್ ಸರ್ ನಿಮ್ಮ ಹತ್ರ ಈ ಪ್ರಶ್ನೆ ಕೇಳಬೇಕು. ಡ್ರೈ ಫ್ರೂಟ್ಸ್ ತಗೊಂಡು ಹೋದ್ರು, ಮನೆಯವರು ಇಸ್ಕೊಳ್ಳಿಲ್ಲ. ಸ್ಪೆಷಲ್ ಬಾರಕ್ ಅಂತ ಹೇಳಿ ಮಾಡಿ ಇಟ್ಟಿದ್ರು ಕೂಡ ಅಲ್ಲಿ ವಿಶೇಷ ಸೌಲಭ್ಯಗಳಿಲ್ಲ. ಅಂದ್ರೆ ಒಬ್ಬ ಸೆಲೆಬ್ರಿಟಿ ಆದವನು ಕೂಡ ಜೈಲಿನ ಒಳಗೆ ಹೋದಾಗ ಅಲ್ಲಿನ ಕಟ್ಟುಪಾಡುಗಳಿಗೆ ಒಗ್ಲೇಬೇಕು. ಯಾವ ರೀತಿ ಇರುತ್ತೆ ಜೈಲ್ ಒಳಗಡೆ ವಾತಾವರಣ? ದರ್ಶನ್ ಅವರು ಯಾವ ರೀತಿ ಇರಬಹುದು ಜೈಲ್ ಒಳಗಡೆ? ಒಂದಷ್ಟು ಡೀಟೇಲ್ಸ್ ನಿಮ್ಮಿಂದ ಬೇಕು. ಜೈಲ್ ಒಳಗಡೆ ಹೆಂಗಿರುತ್ತೆ? ಈಗ ದರ್ಶನ್ ಅವರು, ನಾಗೇಂದ್ರ ಬಾಬು ಆಗ್ಲೇ ಹೇಳ್ತಾ ಇದ್ದ ಹಾಗೆ ಸುತ್ತಲೂ ಎಲ್ಲ ಫ್ರೆಂಡ್ಸು, ಪಾರ್ಟಿಗಳು, ಜೈಕಾರ ಹಾಕೋರು, ಬೇಕಾದ ಊಟ, ಬೇಕಾದ ನೋಟ. ಬಟ್ ಜೈಲ್ ಒಳಗಡೆ ದರ್ಶನ್ ಹೇಗಿರಬಹುದು ಅಂತ ಹೇಳಿ. ಇಲ್ಲ ಮೇಡಮ್, ನೀವ್ ಹೇಳಿದ್ರಲ್ಲ ಈಗ ಬೇಕಾದ ಊಟ, ಬೇಕಾದ ನೋಟ, ಫ್ರೆಂಡ್ಸು ಅದು ಯಾವುದು ಕೂಡ ಅಲ್ಲಿ ಸಿಗೋದಿಲ್ಲ. ಅಲ್ಲಿ ಅದು ನಾನು ಆಗ್ಲೇ ಹೇಳಿದಾಗೆ 4 ಗೋಡೆಗಳ ಮಧ್ಯೆ ಇರ್ತಕ್ಕಂಥ ಒಂದು ಕೋಣೆ ಇರ್ತದೆ. ಅವ್ರಿಗೋಸ್ಕರ ಒಂದು ವಿಶೇಷವಾಗಿ ಒಂದು ಕೋಣೆ ಮಾಡಿರ್ಬೋದು. ಕೋಣೆಗಳಲ್ಲಿ ಅಂದ್ರೆ ಒಬ್ರು ಬಹಳ ಇಂಪಾರ್ಟೆಂಟ್ ಆರೋಪಿಗಳಿದ್ರೆ ಅಥವಾ ಬಹಳ ಏನು ಸೀರಿಯಸ್ ಇರ್ತಕ್ಕಂಥ ಕೆಟ್ಟ ಅಪರಾಧಿಗಳಿದ್ರೆ ಅಥವಾ ಅಂತವ್ರಿಗೆ ಸಿಂಗಲ್ ಒಂದು ಕೋಣೆಗಳಿರ್ತವೆ, ಅಲ್ಲಿ ಕೂಡ ಆಗ್ತಾರೆ. ಅಲ್ಲಿ ಅವ್ರಿಗೆ ಬೇರೆ ಯಾರು ಕೂಡ ಭೇಟಿ ಮಾಡ್ಲಿಕ್ಕೆ ಅವಕಾಶ ಆಗಲ್ಲ. ಆದ್ರೆ ಕೆಲವರಿಗೆ 17 ಜನನು ಅಲ್ಲಿ ಒಂದೇ ಕಡೆ ಬಿಡೋಣ.
ಮೋಹನ್ ಸರ್ ನಿಮ್ದು ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಅದಂತ ಕಾಣಿಸ್ತಾ ಇದೆ. ವಾಯ್ಸ್ ಬ್ರೇಕ್ ಆಗ್ತದೆ. ಈಗ ನಾನು ಒಬ್ಬ ಕ್ರೈಮ್ ರಿಪೋರ್ಟರ್ ಆಗಿದ್ದಂತ ನಾನಂತೂ ನಂಬೋದಿಲ್ಲ. ಒಳಗಡೆ ಜೈಲ್ ಒಳಗಡೆ ಒಳ್ಳೆ ಊಟ ಸಿಗೋದಿಲ್ಲ, ಒಳ್ಳೆ ಇದು ಫೆಸಿಲಿಟೀಸ್ ಸಿಗೋದಿಲ್ಲ ಅಂತ ನಾನಂತೂ ನಂಬೋದಿಲ್ಲ. ಯಾಕಂದ್ರೆ ನಮಗೆ ಗೊತ್ತಿದೆ ವಿಚಾರಗಳಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಹೇಳಿ, ಏನೆಲ್ಲ ನಡೆಯುತ್ತೆ ಅಂತೇಳಿ. ಯಾರು ಬೇಡ ಸರ್, ಯಾರೋ ಒಬ್ರು ಫ್ಯಾಮಿಲಿ ಹೋದಾಗ ಅವ್ರಿಗೊಂದು ಅವಕಾಶ ಇರುತ್ತೆ, ಮನೆಯಿಂದ ಮಾಡ್ಕೊಂಡು ಹೋಗುವಂಥ ಫುಡ್ ಸಿಗುತ್ತೆ ಅಂತೇಳಿ. ಆದರೆ ಯಾವಾಗಲೂ ಸಿಗೋದಿಲ್ಲ. ಒಂದು ದಿವಸಕ್ಕೆ ಮಾತ್ರ ಬಾಕ್ಸ್ ತೊಗೊಂಡೋದಾಗ ಕೂಡ ಎಲ್ಲವೂ ಕೂಡ ಚೆಕ್ ಮಾಡ್ತಾರೆ. ಮೋಹನ್ ಸರ್ ಈಗ 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 ಹೇಳಿ ಕಂಟಿನ್ಯೂ ಮಾಡಿ ಸರ್. ಸಾರಿ ನಾಗೇಂದ್ರ ಬಾಬು ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ. ಎಸ್ ಎಸ್ ನಾನು 91ರಲ್ಲಿ ಇದು ಮುತ್ತತ್ತಿನಲ್ಲಿ LTT ಅವರ ಗ್ಯಾಂಗ್ ಅರೆಸ್ಟ್ ಆಯ್ತಲ್ಲ, ರಾಜೀವ್ ಗಾಂಧಿ ಅಸಾಸಿನೇಷನ್, ಅವ್ರನ್ನ ಮೈಸೂರು ಜೈಲಿಗೆ ಹಾಕಿದ್ರು. ಆಗ ನಾನು ಫಸ್ಟ್ ಟೈಮ್ 91 ಸ್ಟಾರ್ ಆಫ್ ಮೈಸೂರು ಇದರಲ್ಲಿದ್ದೆ. ನನಗೆ ಅಸೈನ್ಮೆಂಟ್ ಕೊಟ್ಬಿಟ್ರು, ಹೋಗಿದ್ದೇನೆ ಅವ್ರಿಗೆ ಜೈಲಲ್ಲಿ ಹಾಕಿದ್ರಲ್ಲ, ಹೋಗಿ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಬನ್ನಿ ಅಂತ. ನನಗೆ ಗೊತ್ತಿಲ್ಲ, ನಾನು ಹೋದೆ. ಸೂಪ್ರೆಂಟ್ ಅವಾಗ ಜಯರಾಮಯ್ಯ ಅಂತವ್ರು ಇದ್ದರು. ನಾನು ಜೈಲಿಗೆ ಹೋಗೋಕ್ಕೆ ಹೆದರ್ಕೊತಾ ಇದ್ದೀನಿ. ಅವಾಗ ಆಗ್ತಾನೆ ಫಸ್ಟು ಕ್ರೈಮ್ ರಿಪೋರ್ಟ್ರು. ನಾನು ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೆ ಹೆದರ್ಕೊತಿದ್ದೆ, ಪೊಲೀಸವ್ರು ಮಾತಾಡ್ಸೋಕ್ಕೆ ಹೆದರ್ಕೊತಿದ್ದೆ. ಆಮೇಲೆ ಜೈಲಿಗೆ ಹೋಗು ಅಂತಾರೆ, ನಾನು ಗಾಡಿ ತಗೊಂಡು ಮುಂದಕ್ಕೆ ಹೋಗಿದ್ದೀನಿ. ಆಮೇಲೆ ಹಿಂದಕ್ಕೆ ಪಾಪ ಹೋಗ್ತಾ ಇದ್ದೆ, ಟಗಾರಿಂದ ಹಿಡ್ಕೊಂಬಿಟ್ರು. ಆಮೇಲೆ ಏನಾಯ್ತು ಯಾರು ನೀವು ಅಂತಂತ ನಾನು ಈ ಥರ ರಿಪೋರ್ಟ್ರು ಹಾಗೆ ಅಂದಾಗ ಅವ್ರಿಗೆ ಆಶ್ಚರ್ಯ, ಏನು ಹಿಂಗೆ ಹೆದರ್ಕೊತಾವನಲ್ಲ ಅಂತ. ಹುಡುಗ ಇನ್ನೂ ಚಿಕ್ಕ ಹುಡುಗ, ಇನ್ನೂ ಈ ಬಂದಿರೋದ ಫ್ರೆಶ್ ಅಂದರು. ಸೂಪರೆಂಟ್ ಆದರು ಕರ್ಕೊಂಡೋದ್ರು. ಅಲ್ಲೋದ್ರು ನನಗೆ ಸ್ವಲ್ಪ ನಡ್ಕ ಬರ್ತಾಯಿದೆ, ಏನಪ್ಪ ಇವ್ರ ಹತ್ರ ಹೆಂಗೆ ಮಾತಾಡೋದು ಏನು ಅಂತ. ಸರ್ ಅದೇ LTT ಅವರು, ಅಲ್ಲಪ್ಪ ನನ್ನ ಮುಂದೆ ಹಿಂಗೆ ನಡ್ತಿಯಲ್ಲ ನೀನು, ಟೆರರಿಸ್ಟ್ ಮುಂದೆ ಹೆಂಗೆ ಮಾತಾಡ್ತೀವಿ, ಹಂಗೆಲ್ಲ ಕೊಡೋಕ್ಕಾಗಲ್ಲ, ಬೇರೆ ಯಾವುದವರೆಗೂ ಅಪಾಯಿಂಟ್ಮೆಂಟ್ ಬೇಕು, ಇದಕ್ಕೆಲ್ಲ ಕೋರ್ಟಿಂದ ಆರ್ಡ್ರ್ ಬರಬೇಕು, ನಿನಗೇನು ವಿಷಯ ಬೇಕು ಕೇಳು ಅಂತಂದ್ರು. ಸೊ ಅವ್ರು ಹೆಂಗಿದೆ ಬಿಹೇವಿಯರು ಹೆಂಗೆ ಅಂತ ಅವ್ರು ಹೇಳಿದ್ರು. ಸೂಪ್ರೆಂಟು, ಜೈಲ್ ಸೂಪ್ರೆಂಟು ಅಲ್ಲಿ ಒಬ್ಬ LTT ಅವನು ಟೆರರಿಸ್ಟು ಒಂದು ಮ್ಯಾಪ್ ಬರೆದಿದ್ದ. ಒಂದು ಕಣ್ಣು, ಆ ಕಣ್ಣಲ್ಲಿ ಒಂದು ಕೆತ್ತನೆ, ಅದು ಅವನ ಬ್ಲಡ್ಡೆಲ್ಲ ತೆಗೆದು ಒಂದು ಕೆಂಪು ರಕ್ತ, ಅದಕ್ಕೂ ಇದು ಬರೆದಿದ್ದ, ಯಾವುದು ಶ್ರೀಲಂಕಾ ಮ್ಯಾಪು, ಅದು ಜಾಫ್ನ ಮೇಲ್ಗಡೆ ಬರ್ತಲ್ಲ, ಅದು ರೆಡ್ಡಿಶ್ ಮಾಡಿದ್ದ. ಅದಕ್ಕೆ ನನಗೆ ಅವನಿಗೆ ಒಂದೇ ಮಾತು ಕೇಳಿದ್ರಂತೆ, ಈ ವಯಸ್ಸಲ್ಲಿ ನಿಮಗೆ 16, 17 ಎಲ್ಲ 18, 20 ವರ್ಷ ಹುಡುಗರು ಅವರೆಲ್ಲ, ಈ ವಯಸ್ಸಲ್ಲಿ ಒಂದು ಸಹಜವಾಗಿ ಒಂದು ಕಾಮಾತುರ ಅಥವಾ ಏನೇನೋ ಇರುತ್ತೆ, ಅವೆಲ್ಲ ನಿಮಗೆಲ್ಲ ನಿಗ್ರಹ ಹೆಂಗೆ ಮಾಡ್ಕೊಂಡು ಹೆಂಗಪ್ಪ ಬರ್ತೀರವೆಲ್ಲ ಅಂತ. ಅವರು ಅವಾಗ ಹೇಳಿದ್ರು 13, 14ನೇ ವಯಸ್ಸಿಗೆ ಅವರೆಲ್ಲ ಈ ಫೀಲ್ಡ್ ಬಂದಿದಂತೆ. ಯಾವುದೇ ಕಾರಣಕ್ಕೂ ಹೆಣ್ಣಿನ ವಿಷಯ ಆಗಲಿ, ಬೇರೆ ಸಂಸಾರ ವಿಷಯ ಆಗಲಿ, ಮನೆ ವಿಷಯ ಆಗಲಿ ಮಾತಾಡೋದ್ರ ಬಗ್ಗೆ ಕನಸಲ್ಲೂ ಬರಬಾರ್ದಂತೆ. ಅಲ್ಲಿ ಬಂದರೆ ಹಂಗೇನೆ ಅವ್ರನ್ನ ಬಡ್ದಾಕ್ತಾರಂತೆ, ಮತ್ತು ಆ ಥರ ನಿಗ್ರಹಿಸ್ಕೊಂಡು ಬಂದಿರ್ತಾರಂತೆ. ಅವ್ರ ಜೊತೆ ಹೆಂಗಸರಿದ್ರು ಹುಡುಗಿರಿದ್ರು ಅವರೆಲ್ಲ ಟೆರರಿಸ್ಟ್ ಇರ್ತಾರಲ್ಲ, ಅವ್ರ ಯಾವ ಭಾವನೆಗಳು ಇರಲ್ವಂತೆ. ಅವ್ರೇನು ಅಂದರೆ ಒಂದೇ ತಮಿಳ್ ಇಳಮ್, ನಾನು ಗೆಲ್ಲೋದು ಅದೊಂದೇ. ಈ ಥರ ಒಂದು ಭಾವನೆಗಳಲ್ಲಿ ಇದ್ದಾಗ ಅವರು ಅಲ್ಲಿ ಅವರ ಸೆಲ್ಲಲ್ಲಿದ್ದಾಗ ಅವರು ಬದಲಾಗ್ಲಿಲ್ಲ. ಆಮೇಲೆ ನಾನು ಇನ್ನೂ ಸ್ವಲ್ಪ ದಿನ ಹೋದ್ಮೇಲೆ ಅವರು ಸ್ವಲ್ಪ ಪರಿವರ್ತನೆ ಆಯಿತು ಅವರಲ್ಲಿ. ಈಗೇನು ಒಂದು ತಮಿಳ್ ಇಳಮ್ ಅದು ಒಂದು LTT ಆ ಥರ ಒಂದು ಇದು ಮನಸ್ಸಲ್ಲಿ ಇತ್ತು ಅವನಿಗೆ. ಡಿಲಿಬರೇಷನ್ನು, ನಮ್ಮ ಸ್ವಾತಂತ್ರ್ಯ, ಅದು ಒಂದು 3 ತಿಂಗಳಾದ ನಂತರ ತಗ್ಗಿದ್ದನ್ನು ನಾನು ಗಮನಿಸಿದ್ದೀನಿ. ಆಮೇಲೆ ವೀರಪ್ಪನವ್ರನ್ನ ನಾನು ಇವರ ಅರೆಸ್ಟ್, ಗ್ಯಾಂಗ್ನವ್ರನ್ನೆಲ್ಲ ಅರೆಸ್ಟ್ ಆದಾಗಲೂ ಇವತ್ತು ಎಷ್ಟೋ ಜನ ಪರಿವರ್ತನೆ ಆಗಿದ್ದಾರೆ. ನಿಮ್ಗೆ ಅರ್ಥ ಎಷ್ಟು ಇದ್ದಾರೆ ಅಂತಂದ್ರೆ ನೀವೆಲ್ಲ ಯೂಟ್ಯೂಬ್ ಜೈಲು ಅನ್ನೋದಕ್ಕೆ ಪವರ್ ಇದೆ ಅಂತ, ಎಂತೆಂಥವರನ್ನು ಕೂಡ ಬದಲಾಯಿಸೋ ಪವರ್ ಇದೆ ಅಂತ. ಖಂಡಿತ ರೈಟ್.